ಬ್ರೇಕ್ ನಂತರ ಮತ್ತೆ ಸ್ವಾಗತ. ರಾಜ್ಯಾಧ್ಯಕ್ಷರ ಘೋಷಣೆಯ ಹೊತ್ತಲ್ಲೇ ಮತ್ತೆ ಬಿಜೆಪಿಯಲ್ಲಿ ಸಂಚಲನ ಉಂಟಾಗ್ತಾ ಇದೆ. ಬಿಜೆಪಿಯಲ್ಲಿ ಮತ್ತೆ ತಟಸ್ಥ ಬಣ ಆಕ್ಟಿವ್ ಆಗಿದೆಯಾ? ಯತ್ನಾಳ್ ಉಚ್ಚಾಟನೆಯ ಬಳಿಕ ಸೈಲೆಂಟ್ ಆಗಿದ್ರು, ಈಗ ಮತ್ತೆ ಆಕ್ಟಿವ್ ಆಗಿರೋ ರೀತಿ ಕಂಡು ಬರ್ತಾ ಇದೆ. ಜಿಲ್ಲಾಧ್ಯಕ್ಷರ ನೇಮಕ ಬಳಿಕ ಫುಲ್ ಆಕ್ಟಿವ್ ಆಗಿದೆಯಾ? ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಟೀಮ್ ಆಗಾಗ ಸಭೆಯನ್ನ ನಡೆಸ್ತಾ ಇದೆ. ಊಟದ ನೆಪದಲ್ಲಿ ತಟಸ್ಥ ಬಣದಿಂದ ಮೀಟಿಂಗ್ಗಳು ಆಗ್ತಾ ಇದೆ, ಮೇಲಿಂದ ಮೇಲೆ ಮೀಟಿಂಗ್ಗಳು ಆಗ್ತಾ ಇದೆ. ಮಾಜಿ ಸಿಎಂ ಬೊಮ್ಮಾಯಿ, ಸುನಿಲ್ ಕುಮಾರ್, ಆರ್ ಅಶೋಕ್, ಸಿಸಿ ಪಾಟೀಲ್ ಮೀಟಿಂಗ್ ನೆಪದಲ್ಲಿ, ಊಟದ ನೆಪದಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ. 4ರಿಂದ ಸೀಕ್ರೆಟ್ ಮೀಟಿಂಗ್ಗಳು, ಸೀಕ್ರೆಟ್ ಸಭೆಗಳು ನಡೀತಾನೆ ಇದೆ. ಬಿಜೆಪಿಯಲ್ಲಿ ಮತ್ತೆ ತಟಸ್ಥ ಬಣ ಆಕ್ಟಿವ್ ಆಗಿರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಜಿಲ್ಲಾಧ್ಯಕ್ಷರ ನೇಮಕದ ಬಳಿಕ ರಮೇಶ್ ಜಾರಕಿಹೊಳಿ ಟೀಮ್ ಆಗಾಗ ಸಭೆಯನ್ನ ನಡೆಸ್ತಾ ಇದೆ. ಊಟದ ನೆಪದಲ್ಲಿ ತಟಸ್ಥ ಬಣ ಮೀಟಿಂಗ್ ಅನ್ನ ಮಾಡ್ತಾ ಇದೆ. ಮಾಜಿ ಸಿಎಂ ಬೊಮ್ಮಾಯಿ, ಸುನಿಲ್ ಕುಮಾರ್, ಆರ್ ಅಶೋಕ್, ಸಿಸಿ ಪಾಟೀಲ್ ಇವರೆಲ್ಲರೂ ಕೂಡ ಊಟದ ನೆಪದಲ್ಲಿ ಸೀಕ್ರೆಟ್ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಯತ್ನಾಳ್ ಉಚ್ಚಾಟನೆಯ ಬಳಿಕ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಚಟುವಟಿಕೆಗಳು ನಡೀತಾ ಇರಲಿಲ್ಲ. ಈಗ ಮತ್ತೆ ಸೀಕ್ರೆಟ್ ಮೀಟಿಂಗ್ಗಳು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಬಿಜೆಪಿಯಲ್ಲಿ ಮತ್ತೆ ಮೀಟಿಂಗ್ಗಳು ನಡೀತಾ ಇದೆ, ಸೀಕ್ರೆಟ್ ಮೀಟಿಂಗ್ಗಳು. ಯಾವ ಕಾರಣಕ್ಕೆ ನಡೀತಾ ಇದೆ? ಏನೆಲ್ಲ ಚಟುವಟಿಕೆಗಳು ಸೀಕ್ರೆಟ್ ಆಗಿ ಆಗ್ತಾ ಇದೆ ರವಿ? ಮಧುಕರ್, ರಾಜ್ಯ ಬಿಜೆಪಿಯಲ್ಲಿ ಜಿಲ್ಲಾಧ್ಯಕ್ಷರ ಆಯ್ಕೆಗೆ 10 ಜಿಲ್ಲೆಗಳು ಹಾಗೆ ಬಾಕಿ ಉಳಿದಿದ್ವು. ಯಾಕೆಂದರೆ 10 ಜಿಲ್ಲೆಗಳ ಪೈಕಿಯಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಾದಂಥ ಚಿಕ್ಕಬಳ್ಳಾಪುರ ಇರಬಹುದು, ಅದೇ ರೀತಿ ಹಾಸನ ಇರಬಹುದು, ದಾವಣಗೆರೆ ಇರಬಹುದು, ಉಡುಪಿ ಇರಬಹುದು, ಎಲ್ಲ ಕಡೆಗಳಲ್ಲಿ ಒಂದಿಷ್ಟು ಗೊಂದಲಗಳಿದ್ವು. ಯಾರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಬೇಕು ಎನ್ನುವ ಕುರಿತಾಗಿ ಆ ಸಮಸ್ಯೆಗಳು ಸ್ಥಳೀಯವಾಗಿ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ 10 ಜಿಲ್ಲೆಗಳನ್ನು ನೇಮಕ ಮಾಡದೆ ಹಾಗೆ ಬಿಟ್ಟಿದ್ರು. ಆದರೆ ಕಳೆದ ವಾರ ಮುಕ್ತಾಯವಾದಂಥ ಕೋರ್ ಕಮಿಟಿಯ ಸಭೆಯಲ್ಲಿ ಆ ಬಿಜೆಪಿಯ ರಾಜ್ಯ ಉಸ್ತುವಾರಿ ಆಗಿರುವಂಥ ರಾಧಾಮೋಹನ್ ಅಗರ್ವಾಲ್ ಅವರು ಹೇಳಿದರು, 10 ಜಿಲ್ಲೆಗಳಲ್ಲಿ ಅಂದರೆ ಬಾಕಿ ಉಳಿದಿರುವ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲಾಯಿತು. ಅದರ ಬಳಿಕ ಈಗ ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಂಡಿದೆ. ನಿನ್ನೆ ಕೂಡ ಜಿಲ್ಲಾಧ್ಯಕ್ಷರನ್ನ ಬಿಜೆಪಿಯ 39 ಸಂಘಟನಾತ್ಮಕ ಜಿಲ್ಲಾ ಅಧ್ಯಕ್ಷರುಗಳ ಸಭೆಯನ್ನು ಕರೆದು ವಿಜಯೇಂದ್ರ ಸಭೆಯನ್ನು ಮಾಡಿದ್ದಾರೆ. ಮತ್ತು ಈಗ ಮಂಡಲ, ಬೂತ್ ಸೇರಿದಂತೆ ಜಿಲ್ಲಾ ಸಮಿತಿಯನ್ನು ಕೂಡ ರಚನೆ ಮಾಡೋದಕ್ಕೆ ತಿಳಿಸಿದ್ದಾರೆ. ಈ ಎಲ್ಲ ಪ್ರಕ್ರಿಯೆಗಳು ಮುಗಿತಾ ಇರುವಂಥ ಹಂತದಲ್ಲಿ ರಾಜ್ಯಾಧ್ಯಕ್ಷರ ಘೋಷಣೆ ಯಾವಾಗ ಆಗಬಹುದು, ರಾಜ್ಯಾಧ್ಯಕ್ಷರ ಚುನಾವಣಾ ಪ್ರಕ್ರಿಯೆಗೆ ಯಾವಾಗ ಚಾಲನೆ ಸಿಗಬಹುದು ಎನ್ನುವಂಥ ಚರ್ಚೆ ಶುರುವಾಗಿರುವ ಮಧ್ಯದಲ್ಲಿ ತಟಸ್ಥ ಬಣದಲ್ಲಿ ಈ ಹಿಂದೆ ಗುರುತಿಸಿಕೊಂಡಿದ್ದಂಥ ಯತ್ನಾಳ್ ಅವರ ಗಲಾಟೆಗಳು ಪೀಕಲ್ಲಿದ್ದಂಥ ಸಂದರ್ಭದಲ್ಲಿ ಯಾವೆಲ್ಲ ಮೀಟಿಂಗ್ಗಳು, ಯಾವೆಲ್ಲ ಸಭೆಗಳು ಬಹಳ ಗೌಪ್ಯವಾಗಿ ಆಗ್ತಾ ಇದ್ವು, ಅಂತ ಕೆಲವೊಂದಿಷ್ಟು ಸಭೆಗಳು, ಮೀಟಿಂಗ್ಗಳು ಈಗ ಮತ್ತೆ ಆಕ್ಟಿವ್ ಆದಂತೆ ಕಾಣ್ತಾ ಇದೆ, ಆರಂಭಗೊಂಡಂತೆ ಕಾಣ್ತಾ ಇದೆ. ಕಾಲ್ ತುಳಿತದ ಪ್ರಕರಣದಲ್ಲಿ 11 ಜನ ಸಾವಿಗೀಡಾಗಿದ್ರು. ಅದನ್ನು ವಿರೋಧಿಸಿ, ಅದನ್ನು ಖಂಡಿಸಿ ಬಿಜೆಪಿ ಮೊನ್ನೆ ಫ್ರೀಡಂ ಪಾರ್ಕ್ನಲ್ಲಿ ವಿಜಯೇಂದ್ರ ಮತ್ತು ಅಶೋಕ್ ಅವರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಿತ್ತು. ಅದೇ ಹೋರಾಟದ ದಿವಸ ಬಸವರಾಜ ಬೊಮ್ಮಾಯಿ, ಸಿಸಿ ಪಾಟೀಲ್, ಸುನೀಲ್ ಕುಮಾರ್ ಇವರೆಲ್ಲರೂ ಕೂಡ ಸೇರಿ ಊಟದ ನೆಪದಲ್ಲಿ ಒಟ್ಟಿಗೆ ಕುಳಿತುಕೊಂಡಿದ್ರು ಎನ್ನುವಂಥ ಮಾಹಿತಿಗಳು ಸುವರ್ಣ ನ್ಯೂಸ್ಗೆ ಲಭ್ಯ ಆಗ್ತಾ ಇದ್ದಾವೆ. ಅವರು ಅವತ್ತಿನ ಸಭೆಯಲ್ಲಿ ಏನು ಚರ್ಚೆಯನ್ನು ಮಾಡಿದರು, ಯಾವೆಲ್ಲ ಮಾತುಕತೆಗಳನ್ನು ಮಾಡಿದರು ಎನ್ನುವಂಥದ್ದು ಮಾಹಿತಿಗಳಿಲ್ಲ. ಆದರೆ ಈ ಹಿಂದೆ ಯಾವಾಗ ಬಿಜೆಪಿಯಲ್ಲಿ ಬಣಗಳ ಕಚ್ಚಾಟ ಒಂದು ರೀತಿ ಉಲ್ಬಣಗೊಂಡಿತ್ತು, ಆ ಸಂದರ್ಭದಲ್ಲೆಲ್ಲವೂ ಕೂಡ ಇವರು ಆಗಾಗ ಸೇರ್ತಾ ಇದ್ರು. ಈಗ ಮತ್ತೆ ಇವರೆಲ್ಲರೂ ಒಟ್ಟಾಗಿರುವಂಥದ್ದು ಬಿಜೆಪಿಯಲ್ಲಿ ಹೊಸದೊಂದು ಬೆಳವಣಿಗೆಗೆ, ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನೊಂದು ಮಾಹಿತಿಯ ಪ್ರಕಾರ ಮಧುಕರ್, ರೆಬೆಲ್ ಟೀಮ್ನಲ್ಲಿ ಗುರುತಿಸಿಕೊಂಡಿರುವಂಥ ಸಿದ್ದೇಶ್ವರ್ ಇರಬಹುದು, ಹರೀಶ್ ಇರಬಹುದು, ಜಾರಕಿಹೊಳಿ ಇರಬಹುದು, ಇವರೆಲ್ಲರೂ ಕೂಡ ಮತ್ತೊಮ್ಮೆ ಇನ್ನೂ ಸ್ವಲ್ಪ ಜಾಸ್ತಿ ಮಟ್ಟದಲ್ಲಿ ಆಕ್ಟಿವ್ ಆಗೋದ್ರ ಜೊತೆಗೆ ಒಂದು ಹಂತದ ತಮ್ಮ ಬಂಡಾಯವನ್ನು ಮತ್ತೊಂದು ಲೆವೆಲ್ಗೆ ತೆಗೆದುಕೊಂಡು ಹೋಗುವಂಥ ಸಾಧ್ಯತೆಗಳು ಕೂಡ, ಆ ರೀತಿಯ ಚರ್ಚೆಗಳು, ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಯಾಕೆಂದರೆ ವಿಜಯೇಂದ್ರ ಅವರ ಬದಲಾವಣೆಯ ಕುರಿತಾಗಿ ಏನವರು ರೆಬೆಲ್ ಟೀಮ್ ಮಾತಾಡ್ತಾ ಇತ್ತು. ಆದರೆ ಹೈಕಮಾಂಡ್ ಅದು ಯಾವುದಕ್ಕೂ ಕೂಡ ಸೊಪ್ಪನ್ನು ಹಾಕದೆ ನೇರವಾಗಿ ಯತ್ನಾಳ್ ಅವರನ್ನೇ ಉಚ್ಚಾಟನೆ ಮಾಡೋದ್ರ ಮೂಲಕ ವಿಜಯೇಂದ್ರ ಅವರ ಹಾದಿ ಇನ್ನೇನು ಸುಗಮವಾಯಿತು ಎನ್ನುವಂಥದ್ದು ಪಾರ್ಟಿ ವಲಯದಲ್ಲಿ ಆಗ್ತಾ ಇದ್ದಂಥ ವಿಮರ್ಶೆ ಮತ್ತು ಚರ್ಚೆಗಳು.
ಆದರೆ ಇದರ ಬೆನ್ನಲ್ಲೇ ಈಗ ರಾಜ್ಯಾಧ್ಯಕ್ಷರ ಘೋಷಣೆ ಯಾವಾಗ ಆಗುತ್ತೆ ಎನ್ನುವಂಥ ಸನಿಹದಲ್ಲಿ ಮತ್ತೆ ತಟಸ್ಥ ಬಣದ ಕೆಲವು ನಾಯಕರುಗಳು ಆಕ್ಟಿವ್ ಆಗಿರುವಂಥದ್ದು. ರೆಬೆಲ್ ಟೀಮು ಮತ್ತೊಂದು ಹಂತದಲ್ಲಿ ಚರ್ಚೆಗೆ ಮುಂದಾಗಿ ಇದನ್ನು ಬಗೆಹರಿಸಬೇಕು, ಇಲ್ಲಾದರೆ ನಾವು ಮತ್ತಷ್ಟು ಆಕ್ರೋಶಗೊಳ್ತೇವೆ, ಯಾವುದೇ ರೀತಿಯ ಹೋರಾಟಕ್ಕೂ ಸಿದ್ಧ ಎನ್ನುವಂಥ ಮೆಸೇಜ್ಗಳನ್ನು ಕೊಡ್ತಾ ಇರುವಂಥದ್ದು ಬಹುಶಃ ರಾಜ್ಯ ಬಿಜೆಪಿಯಲ್ಲಿ ಇತ್ತೀಚಿನ ಬೆಳವಣಿಗೆಯ ಪೈಕಿ ಬಹಳ ಪ್ರಮುಖವಾಗಿ ಈ ಬೆಳವಣಿಗೆ ಎದ್ದು ಕಾಣ್ತಾ ಇದೆ. ಮಧುಕರ್, ಥ್ಯಾಂಕ್ ಯು ರವಿ ಶಿವರಾಮ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.